ವಿಶಾಲಾಕ್ಷಿ ಸೂತಜ್ಞಾನ ನಮೋ ನಮಃ. ಈ ಶುಭ ದಿನದಂತಹ ವಿದ್ಯಾಶಾರದೆಯನ್ನು ನೆನೆಯುತ್ತಾ ಶ್ರೀ ಮಾರುತಿ ಶಾಲೆ ತೇಜಸ್ವಿ ನಗರ್ ಧಾರವಾಡ. ನಾನು ಕುಮಾರಿ ಹುಸೇನ್ ಬಿ ಚಪ್ಪರ್ಬಂದ್ 10ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ದಿನಾಂಕ ಆಗಸ್ಟ್ 15/8/2022 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಒಂದಿಷ್ಟು ಮಾತನಾಡಲು ಬಯಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯೋಪಾಧ್ಯಾಯರೇ, ಮುಖ್ಯ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸಹಪಾಠಿಗಳೇ, ನಾನು ಹಾಗೂ ಸಹೋದರ ಸಹೋದರಿಯರೇ, ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ದೇಶಾಭಿಮಾನಿಗಳಿಗೆ ನಮಸ್ಕಾರಗಳು. ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಇಂದು ಆಗಸ್ಟ್ 15 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಇಂದು ಧ್ವಜಾರೋಹಣ ನೆರವೇರಿಸುತ್ತಾರೆ. ದೇಶದ ಮೂಲೆ ಮೂಲೆಯಲ್ಲೂ ನಾಗರಿಕರು ಜಾತಿ, ಮತ, ಪಂಥಗಳ, ಭಾಷೆಗಳ ಗಡಿಯನ್ನು ಮೀರಿ ಸಂಭ್ರಮಿಸುತ್ತಾರೆ. ಇಂದು ವಿಶೇಷವಾಗಿ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಹೋರಾಟಗಾರರಿಗೆ ಸ್ಮರಿಸುತ್ತಾರೆ. 1947ರಲ್ಲಿ ಬ್ರಿಟಿಷರ ದಾಸ್ಯದಿಂದ ಬಂದ ಮುಕ್ತರಾದ ಈ ದಿನದ ಮಹತ್ವ ಪಡೆದಿದೆ. ದೇಶದೆಲ್ಲೆಡೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ದೇಶ ನಾಗರಿಕರಲ್ಲಿ ಏಕೀಕೃತ ಭಾವನೆ ಬೆಳೆಸಲು ಈ ರಾಷ್ಟ್ರೀಯ ಹಬ್ಬ ಬಹುಮುಖ್ಯವಾಗಿದೆ ಎಂದು ತಿಳಿಸುತ್ತಾ ನಾನು ಭಾರತ ಮಾತೆಗೆ ಜಯವಾಗಲಿ, ಕನ್ನಡ ಮಾತೆಗೆ ಜಯವಾಗಲಿ. ಧನ್ಯವಾದಗಳು.